ಈ ರೀತಿಯ ಗೂಂಡಾ ಪರಿವರ್ತನೆಯನ್ನು ಮಾಡದೆ ಜನರಿಗೆ ಯಾವ ರೀತಿ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೋ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸುವ ಮುಖಾಂತರ ಜನರು ನೆಮ್ಮದಿಯ ಬಾಳುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಾವು ಇಷ್ಟೇ ವಿನಂತಿಸಿಕೊಳ್ಳುವಂಥದ್ದು. ನಮಗೆ ಅವರ ಹತ್ರ ಭಾಷಣ ಮಾಡಿ ನಮಗೆ ಉಗಿಯುವುದಿದ್ರೆ ಅಂತವರು ನಾಯಿಗಳನ್ನ ಯಾಕೆ ಕೂರಿಸಿದ್ವಿ? ನಾನು ಅಲ್ಲಿ ಭಾಷಣ ಮಾಡಿದ್ದು ಸರಿ ಇಲ್ಲ. ಈ ಕಳ್ಳ ನೀವು ಯಾರೋ ಅವ ಹೇಳಿದಲ್ಲ, ಇವ್ರನ್ನ ಹೇಳಿಲ್ಲ. ನೀವೇ ಎಮ್ಮೆಲ್ಲೆ ಹೇಳ್ಬೇಕಿತ್ತು. ಸರಿ, ಹೀಗೆ ಒಂದು ಎಡವಟ್ಟು ಆಗಿದೆ, ನಾವು ಅದಕ್ಕೆ ಹೊಣೆ ಅಲ್ಲ. ನೀವು ಹೇಳಿದ್ರ, ನಿಮಗೆ ಖುಷಿ ಆಗಿದೆ, ನೀವು ಕ್ಲಾಪ್ ಹಲೋ. ನಾವೀಗ ಅಲ್ಲಿಂದ ಫೋನ್ ನಮಗೆ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ ಮೊನ್ನೆಯಿಂದ. ನಮಗೆ ಒಂದು ಪ್ರಶ್ನೆ ಆಯ್ತು. ಆತ್ಮೀಯ ಎಲ್ಲ ಮಾಧ್ಯಮ ವಿಶ್ವ ಮಾಧ್ಯಮ ಬಂಧುಗಳೇ, ಪುತ್ತೂರಿನ ರಾಜಕೀಯ ಇತಿಹಾಸವನ್ನೊಮ್ಮೆ ಗಮನಿಸುವಾಗ ಪ್ರಸ್ತುತ ಕಾಲಘಟ್ಟದಲ್ಲಿ ಯಾವ ರೀತಿ ಪುತ್ತೂರು ಕ್ಷೇತ್ರದ ಶಾಸಕರ ವರ್ತನೆ ಅನ್ನೋದನ್ನು ಜನರು ಮಾತಾಡುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಕಳೆದ 2.5 ವರ್ಷದಿಂದ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಅವರು ಇಲ್ಲಿ ಯಾವ ರೀತಿಯ ಒಂದು ವರ್ತನೆಯಲ್ಲಿ ವರ್ತಿಸ್ತಾರೆ ಅನ್ನೋದನ್ನು ಕೂಡ ನಾವು ಬಹಳ ಗಂಭೀರವಾಗಿ ಗಮನಿಸುವಂಥದ್ದನ್ನು ಮಾಡಬೇಕಾದಂಥ ಅವಶ್ಯಕತೆ ಕಾಣ್ತದೆ. ಇವತ್ತು ತನ್ನ ಪ್ರಾಮಾಣಿಕ ಅಧಿಕಾರಿಗಳನ್ನು ಮತ್ತು ರಾಜಕೀಯ ವಿರೋಧಿಗಳನ್ನು ದಮನಿಸುವ ಒಂದು ಉದ್ದೇಶಕ್ಕೋಸ್ಕರನೇ ಅನೇಕ ವರ್ಷದಿಂದ ಮೊದಲು ಯಾವ ರೀತಿ ಈ ರಾಜಕೀಯ ಪರಿಸ್ಥಿತಿ ಇತ್ತು ಪುತ್ತೂರು ಅನ್ನೋದನ್ನು ಮತ್ತೆ ಗೂಂಡಾ ರಾಜಕೀಯದ ಪುನರಾವರ್ತನೆಯನ್ನು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯ ವರ್ತನೆ ಅನ್ನೋದನ್ನು ನಾವು ಬಹಳ ಗಂಭೀರವಾಗಿ ಗಮನಿಸ್ತಾ ಇದ್ದೇವೆ. ಮೊನ್ನೆಯ ಒಂದು ಶಾಲೆಯ ಕಾರ್ಯಕ್ರಮದಲ್ಲಿ ಬಡಗನೂರಿನ ಕೊಯ್ಲಾ ಶಾಲೆಯಲ್ಲಿ ನಡೆದಿರುವಂಥ ಘಟನೆ, ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ, ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿ ಸ್ಥಳೀಯದ ಪ್ರಮುಖರನ್ನು ಕರೆದುಕೊಂಡು ಆ ಶಾಲೆಯ ಉದ್ಧಾರಕ್ಕಾಗಿ ಅನೇಕರು ಆ ಭಾಗದ ಪ್ರಮುಖರು ಕೆಲಸ ಮಾಡಿರುವಂಥದ್ದನ್ನು ಗಮನಿಸಿಕೊಂಡು ಅಲ್ಲಿಯ ಅಧ್ಯಾಪಕರಿಂದ ಮತ್ತು ಊರಿನವರು ಮತ್ತು ಅಲ್ಲಿಯ ಪ್ರಮುಖರು ಸೇರಿಕೊಂಡು ಶಾಲೆಯ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದನ್ನು ಅಲ್ಲಿಯ ಅಧ್ಯಾಪಿಕೆಯಾದಂತಹ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮುಗಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದರು. ಅಲ್ಲಿ ಎಲ್ಲರೂ ನಾವು ನಿನ್ನೆ ಗ್ರಾಮದ ಪರಿಸರಕ್ಕೆ ಹೋಗಿ ಒಂದಷ್ಟು ವಿಚಾರವನ್ನು ಕೇಳಿಕೊಂಡಾಗ ಯಾವುದೇ ಶಾಸಕರನ್ನು ಅಲ್ಲಿ ಯಾವುದೇ ರೀತಿಯ ಅವಮಾನಿಸಿರುವಂಥದ್ದನ್ನು ಯಾರೂ ಮಾಡಲಿಲ್ಲ ಅನ್ನೋದರ ಬಗ್ಗೆ ಅಲ್ಲಿಯ ಜನರು ಮಾತಾಡಿಕೊಂಡರು. ಆದರೆ ಮರುದಿವಸ ಈ ಶಾಸಕರು ಅಲ್ಲಿಯ ಕಳೆದ 10-30 ವರ್ಷದಿಂದ ಸಾವಿರಾರು ಗಟ್ಟಲೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಒಂದು ಭಾರತೀಯ ಪ್ರಜೆಯಾಗಿ ಯಾವ ರೀತಿ ಮಕ್ಕಳು ಬೆಳಿಬೇಕು ಅನ್ನೋ ಒಂದು ನಿಷ್ಠೆಯನ್ನು ಇಟ್ಟುಕೊಂಡು ತನ್ನ ಜೀವನವನ್ನು ಯಾವ ರೀತಿ ನಡೆಸಿರ್ಬೋದು ಅನ್ನೋದನ್ನು ಶಿಕ್ಷಕಿಯರು ನಮಗೆ ಅನೇಕರಿಗೆ ಮಾರ್ಗದರ್ಶಕರಾಗಿ ಇರುವಂಥದ್ದು ಇವತ್ತು ಸಮಾಜದಲ್ಲಿ ನಾವು ಕಂಡುಕೊಂಡಿದ್ದೇವೆ. ಅಂಥ ಒಬ್ಬ ಶಿಷ್ಯನ ಒಂದು ಪ್ರತಿಷ್ಠಿತ ಒಳ್ಳೆಯ ಮನೆತನದಿಂದ ಬಂದಿರುವಂಥ ಈ ಶಾಸಕರು, ಅವರ ತಾಯಿ ಕೂಡ ಶಿಕ್ಷಕರು ಏನೋ ಆಗಿದ್ದರು ಅಂತ ಹೇಳುವಂಥದ್ದೊಂದು ಮಾಹಿತಿ ನನಗೆ ಸಿಕ್ಕಿತು. ಇಂಥವರೊಂದು ಬಾಯಿಯಲ್ಲಿ ಮಾತಾಡುವಂಥದ್ದನ್ನು ಕಾಣುವಾಗ ಆ ಶಿಕ್ಷಕಿ, ಆ ವಿಡಿಯೋ ನಿರಂತರ ವೈರಲ್ ಆಗ್ತಾಯಿತ್ತು, ನಿನ್ನೆ ಮೊನ್ನೆ ನೋಡಿದ್ರಲ್ಲ ನೀವು. ಆ ಶಿಕ್ಷಕಿ 30 ವರ್ಷ ಒಂದು ಶಿಕ್ಷಕಿ ಆ ಶಾಲೆಯನ್ನು ಅದೆಷ್ಟು ಪ್ರೀತಿಯಿಂದ ತನ್ನ ಮಕ್ಕಳು ಅನ್ನೋ ರೂಪದಲ್ಲಿ ಆ ಬೆಳೆಸಿರುವಂಥ ಮಕ್ಕಳನ್ನು ಉದ್ದೇಶಿಸಿ ಇವರು ಮಾಡಿರುವಂಥ ಆ ಪ್ರಕ್ರಿಯೆಯನ್ನು ಮನೆಯ ಆ ತಾಯಂದಿರು ಕೂಡ ತಮ್ಮ ಮಕ್ಕಳಿಗೆ ತೋರಿಸುವಂಥದ್ದನ್ನು ಇವತ್ತು ಜನ ಮಾತಾಡಿಕೊಳ್ತಾ ಇದ್ದಾರೆ. ನೋಡು ಮಗ, ನಿನ್ನ ಟೀಚರನ್ನು ಶಾಸಕರು ಯಾವ ರೀತಿ ಜೋರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಮಕ್ಕಳನ್ನು ಮಾತಾಡಿಸುವಂಥ ಮಟ್ಟಕ್ಕೆ ಅವರು ಮಾತಾಡಿರುವುದನ್ನು ಇವತ್ತು ಜನ ಮಾತಾಡಿಕೊಳ್ಳುವಂಥದ್ದು ನಾವು ಗಮನಿಸಿದ್ದೆ. ನಾನು ಹೇಳುವಂಥದ್ದು, ಯಾವುದಾದ್ರೂ ಅಂಥ ಒಂದು ಘಟನೆ ನಡೆದಿದ್ದರೆ ಸರಿ, ಇದು ಹೋದಲ್ಲಿ ಬಂದಲ್ಲಿ ಎಲ್ಲವನ್ನೂ ಕೂಡ ರಾಜಕೀಯವನ್ನೇ ಬಳಸಿಕೊಂಡು ಮಾತಾಡುವಂಥದ್ದು ಬೇರೆ ರೀತಿಯಲ್ಲಿ ಮಾತಾಡುವಾಗ ನಮಗೆ ಕಾಣ್ತಾ ಇದೆ. ತಾಯಂದಿರನ್ನು ದೇವರು ಅನ್ನೋ ರೂಪದಲ್ಲಿ ನಾವು ಕಾಣ್ತೇವೆ ಅಂತೇಳಿ.
ಇವತ್ತು ತಾಯಂದಿರನ್ನ ತಾಯಿ ಯಾವ ರೀತಿಯದ್ದು ಅನ್ನೋದನ್ನ ಏನು ಅರ್ಥ ಆಗದ ರೀತಿಯಲ್ಲಿ ಮಾತಾಡಿರುವಂಥದ್ದು ನಾವು ಕಂಡಿದ್ದೇವೆ. ಈ ರೀತಿಯೆಲ್ಲ ಮಾಡುವಂಥದ್ದನ್ನು ಕಾಣುವಾಗ ನಾನು ಹೇಳುವಂಥದ್ದು, ರಾಜಕೀಯವಾಗಿ ಎಲ್ಲವನ್ನ ಮಾಡ್ಬೋದು, ನಾವು ಮಾಡುವ ರಾಜಕೀಯದಲ್ಲಿ ಧರ್ಮ ಇರಬೇಕು. ವೇದಿಕೆಯಲ್ಲಿ ಒಂದು ಮಾತಾಡೋದು, ವೇದಿಕೆಯಿಂದ ಕೆಳಗಿದ್ದ ನಂತರ ಮತ್ತೊಂದು ಮಾತಾಡುವಂಥದ್ದು ರಾಜಕೀಯ ಅಷ್ಟು ಶೋಭೆ ತರುವಂಥದ್ದಲ್ಲ. ಆ ಶಿಕ್ಷಕಿ ನಿದ್ರೆನೇ ಮಾಡಿರ್ಲಿಕ್ಕಿಲ್ಲ ಅಂತ ನನಗೆ ಕಾಣ್ತದೆ. ಆ ರೀತಿಯ ನೋವನ್ನು ಆ ಶಿಕ್ಷಕಿಗೆ ಕೊಟ್ಟಿದ್ದಾರೆ. ಅದರೊಟ್ಟಿಗೆ ಅಲ್ಲಿಯ ಸ್ಥಳೀಯರ ಬಗ್ಗೆ ನಾವು ಮಾತಾಡಿಕೊಂಡಾಗ, ಯಾರೋ ಒಬ್ಬರು ಕಾಂಗ್ರೆಸ್ನ ಲೀಡರು ಅವರ ಎದುರಲ್ಲಿ ಅವರನ್ನು ಮಾತಾಡಿಸುವಂಥದ್ದು, ಅವರನ್ನು ಕರೆದು ಅವರ ಎದುರಲ್ಲಿ ಜೋರು ಮಾಡುವಂಥದ್ದು, ಇವರಿಗೆ ಆ ರೀತಿಯ ಅಧಿಕಾರವನ್ನು ಕೊಟ್ಟವರು ಯಾರು ಅಂತ ಹೇಳಿ ಅವರು ಮಾತಾಡಲಿ. ಅದು ಕೂಡ ಒಂದು ಟೀಚರನ್ನು ಶಾಸಕರು ಮಾತಾಡುವಂಥದ್ದು ಸಹಜವಾಗಿರುವಂಥದ್ದು. ಏನಾದರೂ ಅಲ್ಲಿ ವ್ಯತ್ಯಾಸಗಳಾಗಿದೆ ಕರೆದು ಮಾತಾಡುವಂಥದ್ದು ಸಹಜ. ಅದೆಲ್ಲೊಬ್ಬರು ಹೇಮಲಾ ಶೆಟ್ಟಿ ಅವರು ಅಲ್ಲಿ ಅವರ ಮಾತಿನ ಶೈಲಿಯನ್ನು ನೀವು ಕಂಡ್ರೆ, ನೀವು ಮಾಧ್ಯಮದಲ್ಲೆಲ್ಲ ನೋಡಿರ್ಬೋದು ಆ ರೀತಿ ಒಂದು ವರ್ತನೆ. ಹಾಗಾದರೆ ಪುತ್ತೂರಲ್ಲಿ ಏನು ಮಾಡಿದ್ರು ಯಾರು ಕೇಳುವವರಿಲ್ಲೋ ಅನ್ನೋ ರೀತಿಯಲ್ಲಿ ಇವರು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅನ್ನೋದನ್ನು ನಾವೆಲ್ಲರೂ ಮಾತಾಡುವಂಥದ್ದು ಇವತ್ತು ಕಾಣುವಂಥದ್ದು. ತಕ್ಷಣ ಇದಕ್ಕೆ ಇವತ್ತು ನೋಡಿ, ಇದು ಪುತ್ತೂರಿನ ನಾವು ಅನೇಕ ಘಟನೆಗಳನ್ನು ಕಂಡಿದ್ದೇವೆ. ಅವತ್ತಿನ ಕೆಲವು ಪ್ರಕ್ರಿಯೆಗಳು ತಹಸೀಲ್ದಾರರ ಬಗ್ಗೆ ಯಾವುದೆಲ್ಲ ಎಲ್ಲವೂ ಇಲ್ಲಿ ಭ್ರಷ್ಟಾಚಾರನೇ ತಾಂಡವಾಡ್ತಾ ಉಂಟು. ಈ ರಾಜ್ಯದ ಪರಿಸ್ಥಿತಿ ಇವತ್ತು ಇಡೀ ರಾಜ್ಯವನ್ನು ಗೂಂಡಾ ರಾಜ್ಯವನ್ನಾಗಿ ಪರಿವರ್ತನೆ ಮಟ್ಟಕ್ಕೆ ಇಲ್ಲಿಯ ಶಾಸಕರು ಅದಕ್ಕೆ ಕುಮ್ಮುಖ ಕೊಡುವ ರೀತಿಯಲ್ಲಿ ಇವರು ವರ್ತನೆ ಕಾಣ್ತಾ ಉಂಟು. ಇಲ್ಲಿಯ ಜನರು ಸಜ್ಜನರು ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಇದಕ್ಕೆ ಉತ್ತರ ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾರೆ. ಆ ರೀತಿಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಇದನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದೇವೆ. ಮುಂದೆ ಈ ರೀತಿಯ ಏನಾದರೂ ಘಟನೆ ನಡೆದಲ್ಲಿ ಬೀದಿಗೆ ಇಳಿದು ನಾವು ಹೋರಾಟ ಮಾಡುವಂಥದ್ದು ಅನಿವಾರ್ಯವಾದೀತು. ಇದೆಲ್ಲದಕ್ಕೂ ಈ ಶಾಸಕರೇ ಕಾರಣ ಆಗ್ತಾರೆ. ಹಾಗಾಗಿ ದಯವಿಟ್ಟು ಈ ರೀತಿಯ ಗೂಂಡಾ ಪರಿವರ್ತನೆಯನ್ನು ಮಾಡದೆ ಜನರಿಗೆ ಯಾವ ರೀತಿ ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೋ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸುವ ಮುಖಾಂತರ ಜನರು ನೆಮ್ಮದಿಯ ಬಾಳುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ನಾವು ಇಷ್ಟೇ ವಿನಂತಿಸಿಕೊಳ್ಳುವಂಥದ್ದು. ನೀವು ವೇದಿಕೆಯಲ್ಲಿ ಇದ್ದಾಗ ಅಧ್ಯಕ್ಷರ ವೇದಿಕೆಯಲ್ಲಿ ಮೊನ್ನೆ ಹಾಗೆ ಏನಾದ್ರು ಬೈತಾರ? ಏನು ಹೇಳಿದ್ರಿ? ಏನು ಘಟನೆ ಏನಾದ್ರು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಲಾ ತಾರೀಕು 1/2/25 ಶುಕ್ರವಾರದಂದು ನಡೆದಂಥ ಕುಂಬ್ರಾ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಮತ್ತು ಅನಂತರ ನಡೆದಂಥ ಪ್ರತಿಭಾ ಪುರಸ್ಕಾರ. ಈ ಪ್ರತಿಭಾ ಪುರಸ್ಕಾರಕ್ಕೆ ಆಮಂತ್ರಣ ಪತ್ರಿಕೆಯಲ್ಲಿ ಯಾವ ಗೆಸ್ಟ್ಗಳ ಹೆಸರನ್ನು ಕೂಡ ಹಾಕಲಿಲ್ಲ. ಅಲ್ಲಿ ಯಾರು ಬಂದಿದ್ದಾರೆ ಅವರಲ್ಲೇ ಉದ್ಘಾಟನೆ ಮಾಡಿಸಿದಂಥದ್ದು ಮತ್ತು ಅಲ್ಲಿದ್ದ ಹಿರಿಯರನ್ನು ಪಂಚಾಯತ್ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಮೊನ್ನೆ ತಾನೇ ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಶಾಸಕರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅಂತ ನಮಗೆ ಗಮನಕ್ಕೆ ಬಂತು. ನಾವು ಪಂಚಾಯತ್ನ ಅಧ್ಯಕ್ಷರು ಮತ್ತು ನಾವು ಆ ಸಭೆಯಲ್ಲಿದ್ದ ಕಾರಣ ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂಥದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಲ್ಲಿ ಅವತ್ತು ಯಾವುದೇ ವಿಚಾರದಲ್ಲಿ ಉದ್ಘಾಟನೆಯಿಂದ ಬಂದು ಧನ್ಯವಾದ ತನಕ ಶಾಸಕರ ಬಗ್ಗೆ ಯಾರೂ ಮಾತಾಡಲಿಲ್ಲ. ಅಂಥ ಘಟನೆ ಕೂಡ ಅಲ್ಲಿ ಆಗಲಿಲ್ಲ. ಶಿಕ್ಷಕರು ಎಲ್ಲರನ್ನೂ ಕರೆದು ಊರಿನವರನ್ನು ಕರೆದು ಅಷ್ಟು ಅಚ್ಚುಮೆಚ್ಚಾಗಿ ಅಷ್ಟು ಚಂದವಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿಯುವ ತನಕ ಯಾವುದೇ ಗೊಂದಲ ಆಗಲಿಲ್ಲ. ಇತ್ತು ಶಾಸಕರು ಯಾವ ವಿಡಿಯೋವನ್ನು ಆಧರಿಸಿ ಆ ಮಾತನ್ನು ಹೇಳಿದ್ರು ನನಗೆ ಗೊತ್ತಿಲ್ಲ. ಅನಂತರ ಅಲ್ಲಿ ಬಂತು ಪಂಚಾಯತ್ ಅವರು ಅಲ್ಲಿ 35,000 ಕೊಟ್ಟಿರ್ತಾರೆ. ಪಂಚಾಯತ್ನವರು ಅಲ್ಲಿಯ ಶೌಚಾಲಯಕ್ಕೆ ಬೇಕಾಗಿ 1,40,000 ನಾವು ಕೊಟ್ಟಿದ್ದೇವೆ. ಅದರ ಜೊತೆಗೆ ನೀರಿನ ಸೌಕರ್ಯ ಬೇಕಾಗಿ ಸುಮಾರು 70,000 ಖರ್ಚು ಮಾಡಿದ್ದೇವೆ. ಟೋಟಲ್ ಆಗಿ ನಾವು 2,20,000 ನಾವು ಖರ್ಚು ಮಾಡಿದ್ದೇವೆ. ಯಾಕೆ ಈ ಮಾತನ್ನು ಹೇಳಿದ್ದಾರೆ ಅಂತಂದರೆ ಪಂಚಾಯತಿಗೆ ಬರುವ ಅನುದಾನ ಭಾರಿ ಕಡಿಮೆ. ಅದರಿಂದ ನಾವು ಮ್ಯಾಕ್ಸಿಮಮ್ ಶಾಲೆಗಳಿಗೆ, ಅದು ಬಡಗನೂರು ಶಾಲೆ ಇಟ್ಟಿದ್ದೇವೆ, ಕೊಯ್ದ ಶಾಲೆ ಕೂಡ ಇಟ್ಟಿದ್ದೇವೆ. ಅದು ನಮಗೆ ದೊಡ್ಡದು. ಈ ರೀತಿಯಲ್ಲಿ ನಾನು ಹೇಳುವಂಥದ್ದು, ಈಗ ಶಾಸಕರಿಗೆ ಅಂತ ಅವಮಾನ ಆದರೆ ನಮಗೆ ಅವಮಾನ ಆದಾಗೆ ಅದನ್ನು ನಾವು ಸಹಿಸಿಲ್ಲ. ಆದರೆ ಅಲ್ಲಿ ಯಾವುದೇ ಘಟನೆಗಳಾಗಲಿಲ್ಲ. ಶಾಸಕರ ಬಗ್ಗೆ ಅವರ ಅಶೋಕ್ ಕುಮಾರ್ ರೈ ಅಂತ ಯಾವುದೇ ಅವರ ಹೆಸರು ಕೂಡ ಬರಲಿಲ್ಲ, ಶಾಸಕರು ಕೂಡ ಬರಲಿಲ್ಲ.
ನಾನು ಹೇಳುವಂಥದ್ದು, ಇಷ್ಟು ಚಂದವಾಗಿ ಒಂದು ಶಾಲೆಯಲ್ಲಿ ಪಾಪ ಪೋಷಕರು ಎಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಆಗುವಾಗ ಇಂಥ ಘಟನೆಗಳು ಆಗುವಾಗ ನಮಗೆ ಭಾರಿ ಬೇಜಾರಾಗ್ತದೆ. ಯಾಕೆಂದರೆ ನಾವು ಶಾಲೆ ಅಂತ ಹೇಳಿದರೆ ಅದು ವಿದ್ಯಾ ದೇವರು ಅಂತ ಆಲೋಚನೆ ಮಾಡಿದವರು. ಅಂಥದ್ರಲ್ಲಿ ಯಾವುದೇ ಘಟನೆ ಆಗದನ್ನು ಆಗಿದೆ ಅಂತ ಹೇಳುವಾಗ ನಮಗೆ ಮನಸ್ಸಿಗೆ ಭಾರಿ ಬೇಜಾರಾಗಿದೆ. ಅಲ್ಲ, ಆ ಸ್ಟೇಜಿಯಲ್ಲಿ ಈಗ ಕಾಂಗ್ರೆಸ್ ಬೆಂಬಲಿತ ಪಂಚಾಯತ್ ಸದಸ್ಯರಾದ ರವಿರಾಜರಯ್ಯವರಿದ್ದರು. ಎಲ್ಲರನ್ನು ಸೇರಿಸಿ ಅಲ್ಲಿ ಪಕ್ಷ ಭೇದ ಮತ್ತೊಂದು ಮಾತಿಲ್ಲ. ಅಷ್ಟು ಶಿಕ್ಷಕರು ಅಷ್ಟು ಒಳ್ಳೆಯವರು, ಅವರು ಯಾವುದನ್ನು ಮಾಡೋದಿಲ್ಲ. ಎಲ್ಲರನ್ನು ಕರ್ಕೊಂಡು ಎಲ್ಲರನ್ನು ವಿಶ್ವಾಸ ಮಾಡಿಕೊಂಡು ಬಂದಂಥ ಒಂದು ಪ್ರತೀತಿ ಅಲ್ಲಿದೆ. ಆದ ಕಾರಣ ಅಲ್ಲಿ ಎಲ್ಲರನ್ನು ಕರ್ಕೊಂಡು ಮಾಡಿದ್ದಾರೆ. ಮತ್ತೆ ನಾನು ಇಲ್ಲಿ ಗ್ರಾಮಾಂತರ ಪತ್ರಿಕೆ ಯಾರ ಹೆಸರನ್ನು ಕೂಡ ಹಾಕಲಿಲ್ಲ, ಅಧ್ಯಕ್ಷರ ಉದ್ಘಾಟನೆ ಇಂಥವ್ರಂತ ಹಾಕಲಿಲ್ಲ. ಆ ಸಂದರ್ಭದಲ್ಲಿ ಯಾರೆಲ್ಲ ಇದ್ದಾರೆ ಅದನ್ನು ಅಲ್ಲಿ ಸೇರಿಸಿ ಇವರು ಹಿರಿಯವರನ್ನೆಲ್ಲ ಅವರು ವಿಶ್ವಾಸವನ್ನು ಮಾಡಿದಂಥದ್ದು. ಈಗ ದ್ವೇಷಕ್ಕೆ ಏನ್ ಮಾಡಿದಾಗಿರ್ಬೋದಾ? ಹಾಗೆ ಒಂದು ಪ್ರಚಾರ ಆಗ್ತದೆ. ಹೇಗೆ ಶಾಲೆ ಮೇಲೆ ಶಿಕ್ಷಕರ ಮೇಲೆ ದ್ವೇಷಕ್ಕೆ ಅದರ ಬಗ್ಗೆ ನಾವೇನು ಕಮೆಂಟ್ಸ್ ಕೊಡುವಂಥದ್ದಿಲ್ಲ, ಅದು ನಮಗೆ ಗೊತ್ತಿಲ್ಲ. ಈಗೇನು ನಿಮ್ಮ ಶಾಸಕರು ಕ್ಷಮೆ ಕೊಡೋದು ಕೇಳ್ಬೇಕಂತ ಏನಾದ್ರು ನಿಮ್ಮ ಅಭಿಪ್ರಾಯ? ಬಿಜೆಪಿ ಶಿಕ್ಷಕರು ಅವರಲ್ಲಿ ಮಾತಾಡಿದ್ದಾರೆ, ಶಾಸಕರಲ್ಲಿ ಎಷ್ಟು ಮಂದಿಯವರು ಮಾತಾಡಿದ್ದಾರೆ. ಅಲ್ಲ ಈಗ ಶಾಸಕರು ಬೈಯುವಾಗ ಟೀಚರ್ ಕೂಡ ಏನು ಹೇಳಿಲ್ಲ, ಇಂಥ ಘಟನೆ ನಡೀಲಿಲ್ಲ ಅಂತ ಹೇಳಿ. ಹಾಗಾದ್ರೆ ಏನು ಆಕ್ಚುಲಿ ಏನಲ್ಲಿ ನಡೀತು? ಯಾಕೆ ಸುಮ್ಮನೆ ಬೈಲಿಕ್ಕೆ ಸಾಧ್ಯತೆಗಳಿದೆಯಾ? ಅಥವಾ ನೀವು ಗಮನ ಶೆಟ್ಟಿ ಕೂಡ ಕಾರ್ಯಕ್ರಮದಲ್ಲಿ ಇದ್ರ ಹೇಗೆ ಹಿನ್ನೆಲೆ? ನಾನು ಇವತ್ತಿನ ಪೇಪರನ್ನು ಸುದ್ದಿ ಬಿಡುಗಡೆಯನ್ನು ಕೂಡ ಕಂಡಿದ್ದೇನೆ. ಅದರಲ್ಲಿ ಒಳಗಿನ ಭಾಗದಲ್ಲಿ ಅದೇ ಶಾಲೆಯ ಟೀಚರ್ಸ್ ಮತ್ತು ಪ್ರಮುಖರು ಸೇರಿಕೊಂಡು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಇರುವ ರೀತಿಯಲ್ಲಿ ಅವರು ಸನ್ಮಾನಿಸುವಂಥದ್ದು ಕೂಡ ಇವತ್ತಿನ ಪತ್ರಿಕೆಯಲ್ಲಿ ಕಾಣ್ತಾ ಇದ್ದೇನೆ ನಾನು. ಈ ರೀತಿಯೆಲ್ಲ ಗೌರವ ಕೊಟ್ಟು ಅವರನ್ನು ಆ ಟೀಚರ್ಸ್ನ ಆ ಒಂದು ನಿಯೋಗ ಮಾತಾಡಿಸುವಂಥದ್ದನ್ನು ಕೂಡ ಇವತ್ತಿನ ಪತ್ರಿಕೆಯಲ್ಲಿ ಕಂಡೆ, ಸುದ್ದಿಯಲ್ಲಿ ಉಂಟದು. ಈ ರೀತಿಯೆಲ್ಲ ಗೌರವ ಕೊಟ್ಟು ಅವರನ್ನು ಕರೆದಿರುವಂಥದ್ದು ಕೂಡ ಅಲ್ಲಿ ಗಮನಿಸುವಂಥದ್ದು. ಆ ರೀತಿ ಯಾರೋ ಏನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆ ಟೀಚರನ್ನು ಇಲ್ಲಿಗೆ ಕರ್ಕೊಂಡು ಬರುವಂಥದ್ದು ಒಟ್ಟು ನನ್ನ ಲೆಕ್ಕದಲ್ಲಿ ರಾಜಕೀಯದ ಒಟ್ಟು ವ್ಯವಸ್ಥೆಯನ್ನೇ ಹಾಳು ಮಾಡುವಂಥದ್ದು. ಅನೇಕ ಜನಪರ ಹೋರಾಟಗಳಿದೆ ಇಲ್ಲಿ, ಅದನ್ನು ಮಾಡಿ, ಅದಕ್ಕೆ ನಮ್ಮದು ಸಹಕಾರ ಇದೆ. ಅದು ಬಿಟ್ಟು ಬರೀ ಹೇಳುವಂಥದ್ದು. ನಾನು ಅನೇಕ ಕಾರ್ಯಕ್ರಮಗಳನ್ನು ಗಮನಿಸಿದೆ. ವೇದಿಕೆಗೆ ಹೋದ ಕೂಡಲೇ ರಾಜಕೀಯವನ್ನೇ ಮಾತಾಡೋದು, ಮತ್ತೆ ಹೇಳೋದು ನಾನು ವೇದಿಕೆಯಲ್ಲಿ ರಾಜಕೀಯ ಮಾತಾಡಲಿಕ್ಕೆ ಬರಲಿಲ್ಲ ಅಂತ ಹೇಳಿ ಮಾತಾಡೋದು. ನೀವೆಲ್ಲರೂ ಗಮನಿಸಿರ್ಬೋದು, ಅಲ್ಲಿ ಬರೀ ಮಾತಾಡೋದೇ ರಾಜಕೀಯ. ಅಲ್ಲ, ಈ ಘಟನೆಗೆ ಸಂಬಂಧಿಸಿದಂತೆ ಈಗ ಶಿಕ್ಷಕರಿಗೆ ಅವಮಾನ ಮಾಡಿದ್ದಾರೆ ಅಂದರೆ ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡುವಂಥ ಕೆಲಸ ಆಗಿದೆ. ನೀವು ಶಾಸಕರ ಹತ್ರ ಈ ಬಗ್ಗೆ ಕ್ಷಮೆ ಕೇಳಬೇಕು, ಕ್ಷಮೆ ಕೇಳಬೇಕು, ಏನಾದರೂ ಒತ್ತಾಯ ಮಾಡ್ತೀರಾ ಆ ರೀತಿ? ನೋಡಿ, ಅಲ್ಲಿ ನಾವೆಲ್ಲರೂ ತಾಯಿ ಅಂತ ಕೂಡ ಆ ಶಾಸಕರು ಕೂಡ ಹೇಳಿರುವಂಥದ್ದು, ತಾಯಿಯನ್ನು ದೇವರಂತ ಪೂಜಿಸ್ತೇವೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ. ಹಾಗಾಗಿ ತಾಯಿಗೆ ನೋವಾಗಿದೆ. ಅಲ್ಲಿ ನೋವಾದ ಕಾರಣ ಅವರು ಕ್ಷಮೆ ಯಾಚಿಸಲೇಬೇಕು. ಅಂದರೆ 30 ವರ್ಷ ಸೇವೆ ಸಲ್ಲಿಸಿದಂಥ ಒಬ್ಬ ಶಿಕ್ಷಕಿ ಒಂದು 2.5 ವರ್ಷ ಆಗಿರ್ತಕ್ಕಂಥ ಶಾಸಕರು ಆ ರೀತಿಯಾಗಿ ಅವಮಾನಕಾರಿಯಾಗಿ ಮಾತಾಡ್ತಾರೆ ಅಂತ ಹೇಳಿದರೆ ಈ ಶಾಸಕರ ದುರ್ವರ್ತನೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಏನು ಗೂಂಡಾ ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಶಾಸಕರೊಬ್ಬರು ಪುತ್ತೂರನ್ನು ಗೂಂಡಾ ರಾಜ್ಯ ಮಾಡಬೇಕು ಅಂತೇಳಿ ಪುತ್ತೂರು ಕ್ಷೇತ್ರವನ್ನಾಗಿ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ. ಅದಕ್ಕೆಲ್ಲದಕ್ಕೂ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ಮುಂದಕ್ಕೆ ಮಾಡೇ ಮಾಡ್ತೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.